ಸ್ನೇಹಿತರೆ, ತಮಿಳುನಾಡು ರಾಜಕಾರಣ ಪೂರ್ತಿ ಫಿಲ್ಮಿ ಆಗ್ತಾ ಇದೆ. ಫಿಲ್ಮ್ ಥರ ಅದರಲ್ಲಿ ಡೈಲಾಗ್ಗಳು, ಅಶ್ಲೀಲ ಡೈಲಾಗ್ಗಳು, ಡಬಲ್ ಮೀನಿಂಗ್ ಮಾತುಗಳು, ಸಿನಿಮೀಯ ಆ್ಯಕ್ಷನ್ಗಳು ಎಲ್ಲದೂ ಬರೋಕ್ಕೆ ಶುರುವಾಗಿದೆ. ಉದಯನಿಧಿ ಸ್ಟಾಲಿನನ್ನು ಎತ್ಕೊಂಡು ಹೋಗಿದ್ದಾರೆ ಪೊಲೀಸರು ಬಂದು. ತಮಿಳುನಾಡು CM ವಿಜಯ್ ರೊಚ್ಚಿಗೆದ್ದು ಹೊತ್ಕೊಂಬನ್ನಿ ಅಂತ ಹೇಳಿ ಪೊಲೀಸರು ನುಗ್ಗುಬಿಟ್ಟು ಕರುಣಾನಿಧಿ ಮೊಮ್ಮಗ ಸ್ಟಾಲಿನ್ ಮಗ ಉದಯನಿಧಿ ಸ್ಟಾಲಿನನ್ನು ಎತ್ಕೊಂಡು ಹೋಗಿದ್ದಾರೆ. ಗಾಡೀಲಿ ಹಾಕೊಂಡು ದರ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಯಾಕೆ? ಉದಯನಿಧಿ ತ್ರಿಷಾ ಅವರ ಬಗ್ಗೆ ಕೊಟ್ಟ ಅಶ್ಲೀಲ ಹೇಳಿಕೆ. ಹಾಗಿದ್ರೆ ಅಷ್ಟಕ್ಕೂ ಉದಯನಿಧಿ ಹೇಳಿದ್ದೇನು? ಕಾವೇರಿ ಬಗೆಗಿನ ಕಾಮೆಂಟ್ ತ್ರಿಷಾಗೆ ಹೇಗೆ ಕನೆಕ್ಟ್ ಆಗೋ ರೀತಿ ಅವರು ಅಶ್ಲೀಲವಾಗಿ ಮಾತಾಡಿದ್ರು, ಜೊತೆಗೆ ಹೇಗೆ ತ್ರಿಷಾ ಪದೇ ಪದೇ ತಮಿಳು ರಾಜಕಾರಣದಲ್ಲಿ ರಾಜಕೀಯ ಹಗ್ಗ ಜಗ್ಗಾಟದ ಹಗ್ಗ ಆಗ್ತಾ ಇದ್ದಾರೆ ಇವರು ಫೈಟ್ನಲ್ಲಿ. ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಇಲ್ಲಾಗಿದ್ದೇನು ಅಂತ ಮೊದಲೇ ಹೇಳಿಬಿಡ್ತೀವಿ. ತಂಜಾವೂರಲ್ಲಿ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕರ್ನಾಟಕದ ಮೇಕೆದಾಟು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ DMK ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಇಟ್ಕೊಂಡಿತ್ತು. ರೈತರು, ಕಾರ್ಯಕರ್ತರು ಸೇರಿ ಸಾವಿರಾರು ಜನ ಸೇರಿದ್ರು. ಈ ವೇಳೆ ವಿಜಯ್ ಸರ್ಕಾರವನ್ನು ಟೀಕಿಸೋ ಬರದಲ್ಲಿ ತಮಿಳುನಾಡು ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಡಬಲ್ ಮೀನಿಂಗ್ ಡೈಲಾಗ್ ಹೊಡೆದಿದ್ದಾರೆ. ಭಾಷಣ ಮಾಡ್ತಾ ಮಾಡ್ತಾ ನಮಗೆ 45 TMC ನೀರು ಬರಬೇಕಾಗಿತ್ತು, ಆದರೆ ಒಂದು ಹನಿ ಕೂಡ ನೀರು ಬಂದಿಲ್ಲ. ಆದರೆ ನಮ್ಮ ಮುಖ್ಯಮಂತ್ರಿ ಕಾವೇರಿ ಸಮಸ್ಯೆ ಬಗ್ಗೆ ಬಾಯಿನೇ ತೆಗಿತಾ ಇಲ್ಲ. ಅವ್ರಿಗಿರೋದು ಒಂದೇ ಒಂದು ಸಮಸ್ಯೆ, ಏನೋ ಅಂಥೇಳಿ ಗ್ಯಾಪ್ ಕೊಡೋದಂತೆ ಅವರು. ಆವಾಗ ಉದಯನಿಧಿ ಬೆಂಬಲಿಗರು ತ್ರಿಷಾ 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 ಅಂತ ಜೋರಾಗಿ ಕೂಗೋದಂತೆ. ಇದಾಗಿದೆ ಹಿಂಗೆ. ಅದಾದ ತಕ್ಷಣ ನಕ್ಕು ಉತ್ತರ ಕೊಡೋ ಉದಯನಿಧಿ ಸ್ಟಾಲಿನ್ ವೇದಿಕೆಯಲ್ಲಿ ಮಾತು ಕಂಟಿನ್ಯೂ ಮಾಡೋ ಸ್ಟಾಲಿನ್, ನೀರು ಎಲ್ಲಿಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಅಲ್ಲಿಗೆ ಮಾತ್ರ ಬರಲೇಬೇಕು ಅಂತ ವಿಕಾರವಾಗಿ ನಗ್ತಾರೆ ಮಾತಾಡಿ. ಆಗ ಜನ ಆಹಾ ಎಂಥ ಪಂಚ್ ಡೈಲಾಗ್ ಹೊಡೆದ್ಬಿಟ್ಯಪ್ಪ ಅಂತ ಹೋ ಅಂತ ನಗದು. ಕೂಡಲೇ ಸ್ವಲ್ಪ ಅಲರ್ಟ್ ಆದ ಉದಯನಿಧಿ, ಇಲ್ಲ ಕಾವೇರಿ ನೀರು ಬಗ್ಗೆ ಹೇಳಿದಪ್ಪ ನಾನು ಅಂತ ಮತ್ತೆ ನಗೋದು. ಜನ ಮತ್ತೆ ಕೇಕೆ ಹಾಕಿ ಅದನ್ನು ಸಂಭ್ರಮಿಸೋದು ಕೆಳಗಡೆ. ಕಾವೇರಿ ಸೊನ್ನೆ. ಈ ಸ್ಟೇಟ್ಮೆಂಟ್ ಬರ್ತಿದ್ದ ಹಾಗೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ಗೆ ಇದು ಪರ್ಸನಲ್ ಅಟ್ಯಾಕ್ ಆಗಿದೆ. ಇದು ರೊಚ್ಚಿಗೆದ್ದಿದ್ದಾರೆ ವಿಜಯ್. ಇಲ್ಲಿ ವಿಜಯ್ಗೆ ಪರ್ಸನಲ್ ವಿಚಾರನೋ ಅಲ್ವೋ ಅದು ಸೆಕೆಂಡ್ರಿ ಸ್ನೇಹಿತರೆ. ಆದರೂ ಕೂಡ ಉದಯನಿಧಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಅದು ಪಬ್ಲಿಕ್ ಲೈಫ್ನಲ್ಲಿರೋ ಯಾವುದೇ ವ್ಯಕ್ತಿ ಮಾತನಾಡೋ ರೀತಿ ಅಲ್ಲ. ಅದು ನಾಚಿಕೆ ಆಗಬೇಕು ಆ್ಯಕ್ಚುಲಿ ಉದಯನಿಧಿ ಸ್ಟಾಲಿನ್ಗೆ. ಮಹಿಳೆಯರ ಬಗ್ಗೆ ವೇದಿಕೆ ಮೇಲೆ ನಿಂತ್ಕೊಂಡು ಈ ರೀತಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರ ಮನಸ್ಸಲ್ಲಿ ಇನ್ನೆಷ್ಟು ವಿಷ ಗೊಚ್ಚೆ ತುಂಬಿಕೊಂಡಿದೆ ಅನ್ನೋದರ ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ. ಇಲ್ಲಿ ತಮಿಳುನಾಡು ಪಾಲಿಟಿಕ್ಸ್ನಲ್ಲಿ ದೊಡ್ಡ ಕೋಲಾಹಲ ಸೃಷ್ಟಿಯಾಗಿದೆ. ಉದಯನಿಧಿ ಮಹಿಳೆಯರ ಬಗ್ಗೆ ಕೀಳು ಮಟ್ಟದ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕ ಸ್ಥಾನಕ್ಕೇನೆ ನಾಲಾಯಕ್ ಈತ ಅಂತ ಹೇಳಿ TVK BJP ಎಲ್ಲ ಒಟ್ಟಿಗೆ ಮುಗಿಬಿದ್ದಿದ್ದಾರೆ. ಮಾಜಿ ದೋಸ್ತಿ ಕಾಂಗ್ರೆಸ್ ಕೂಡ ಉದಯನಿಧಿ ಹೇಳಿಕೆ ವಾಪಸ್ ತಗೋಬೇಕು, ಬೇಷರತ್ ಕ್ಷಮೆಯಾಚನೆ ಮಾಡಬೇಕು ಅಂತ ಆಗ್ರಹ ಮಾಡಿದೆ. TVK ಮಹಿಳಾ ಘಟಕ ತಂಜಾವೂರು ಪೊಲೀಸ್ ಸ್ಟೇಷನ್ ಮತ್ತು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದೆ. ದೂರು ದಾಖಲಾದ ಬೆನ್ನಲ್ಲೇ ಜಾಯಿಂಟ್ ಕಮಿಷನರ್ ಡಾಕ್ಟರ್ P. ವಿಜಯಕುಮಾರ್ ನೇತೃತ್ವದ ಪೊಲೀಸ್ ಟೀಮ್ ಚೆನ್ನೈನ ನೀಲಂಗರೈನಲ್ಲಿರೋ ಉದಯನಿಧಿ ಮನೆಗೆ ನುಗ್ಗಿ ಸ್ಟಾಲಿನ್ ಬೆಂಬಲಿಗರು ಗದ್ದಲ ಮಾಡಿದ್ರು. ಅವ್ರನ್ನ ತಳ್ಳಿ ಕೇರ್ ಮಾಡಿದೆ. ಉದಯನಿಧಿಯನ್ನು ಉಟ್ಟ ಬಟ್ಟೆಯಲ್ಲೇ ಪೊಲೀಸ್ ವ್ಯಾನ್ಗೆ ಹತ್ತಿಸ್ಕೊಂಡು ದರದರ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ತಾಂಜಾವೂರು ಕರ್ಕೊಂಡು ಹೋಗಿದ್ದಾರೆ. ಉದಯನಿಧಿ ವಿರುದ್ಧ ಹಾಕಿರೋ ಕೇಸಸ್ ಪಟ್ಟಿ ನೋಡಿ ವಿಜಯ್ ಸರ್ಕಾರ. ಕ್ರಿಮಿನಲ್ ಪಿತೂರಿ BNS ಸೆಕ್ಷನ್ 61, 2 ಗುಂಪುಗಳ ನಡುವೆ ದ್ವೇಷ ಹುಟ್ಟಿಸೋದು ಸೆಕ್ಷನ್ 196, ಗಲಭೆಗೆ ಪ್ರಚೋದನೆ ಕೊಡೋದು ಸೆಕ್ಷನ್ 192, ಇದರೊಂದಿಗೆ ಮಹಿಳೆಯ ಘನತೆಗೆ ಚ್ಯುತಿ ತರೋದು ಸೆಕ್ಷನ್ 79, ಸಾರ್ವಜನಿಕವಾಗಿ ಅಶ್ಲೀಲ ಪದ ಬಳಕೆ ಸೆಕ್ಷನ್ 296B, ಜೀವ ಬೆದರಿಕೆ ಸೆಕ್ಷನ್ 351(2) ಹಾಗೂ ಶಾಂತಿ ಕದಡುವ ಉದ್ದೇಶದಿಂದ ನಿಂದನೆ ಸೆಕ್ಷನ್ 352. ಇಷ್ಟು ಮಾತ್ರ ಅಲ್ಲ, ತಮಿಳುನಾಡು ಮಹಿಳಾ ಕಿರುಕುಳ ನಿಷೇಧ ಕಾಯ್ದೆಯ ಸೆಕ್ಷನ್ 4 ಹಾಗೂ ಆನ್ಲೈನ್ನಲ್ಲಿ ಅಶ್ಲೀಲತೆ ಹರಡಿದ ಆರೋಪದ ಮೇಲೆ IT ಕಾಯ್ದೆಯ ಸೆಕ್ಷನ್ 67 ಅನ್ನು ಕೂಡ ಉದಯನಿಧಿ ತಲೆ ಮೇಲೆ ಹಾಕಿ ಜಡಿಯಲಾಗಿದೆ. ಹೀಗೆ ಇರೋಬರೋ ಎಲ್ಲ ಸೆಕ್ಷನ್ಗಳನ್ನು ಹುಡುಕಿ ಹಾಕಿ ಕೇಸ್ ಫೈಲ್ ಮಾಡಿ ಎಳ್ಕೊಂಡು ಹೋಗಿದ್ದಾರೆ ಉದಯನಿಧಿಯನ್ನ. ಪೊಲೀಸರು ತಮ್ಮನ್ನು ವಶಕ್ಕೆ ಪಡಿತಾ ಇದ್ದ ಹಾಗೆ ಉದಯನಿಧಿ ಯಾರ ಹೆಸರನ್ನು ತೆಗೆದಿಲ್ವಲ್ಲ ನಾನು ಕೊಡದೇ ಇರೋ ಹೇಳಿಕೆಗೆ ಅರೆಸ್ಟ್ ಮಾಡಿದ್ದಾರೆ. ಇದು ಇರೋ ಪ್ರಾಬ್ಲಮ್ಸಿಂದ ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋಕೆ ವಿಜಯ್ ಸರ್ಕಾರ ಮಾಡ್ತಿರೋ ತಂತ್ರ ಕೋರ್ಟ್ ಡಿಸೈಡ್ ಮಾಡಲಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ವಿಜಯ್ರನ್ನ ಇವರು ರೀಲ್ಸ್ ಮಾಡಿ ಅಧಿಕಾರಕ್ಕೆ ಬಂದವರು, ಆಡಳಿತವನ್ನ ರೀಲ್ಸ್ ಮೂಲಕವೇ ಮಾಡಬಹುದು ಅಂತ ಅನ್ಕೊಂಡಿದ್ದಾರೆ.
ಶಾಸಕರಿಂದ ಹಿಡಿದು ಸಿಎಂ ವರೆಗೆ ಎಲ್ಲರೂ ರೀಲ್ಸ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ಇದು ರೀಲ್ಸ್ ಸರ್ಕಾರ ಅಂತ ವ್ಯಂಗ್ಯ ಕೂಡ ಮಾಡಿದ್ದಾರೆ. ಆಲ್ರೆಡಿ ಮದ್ರಾಸ್ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಹಾಕಲಾಗಿದೆ. ಆದರೆ ಸ್ನೇಹಿತರೆ, ಇದಿಲ್ಲಿ ನಿಲ್ಲಲ್ಲ. ತ್ರಿಷಾರನ್ನ ಬಿಡ್ತಾ ಇಲ್ಲ ತಮಿಳುನಾಡಿನ ಪೊಲಿಟಿಷಿಯನ್ಸ್. ತಮಿಳುನಾಡು ರಾಜಕೀಯದ ಹಗ್ಗ ಜಗ್ಗಾಟದ ಹಗ್ಗವನ್ನಾಗಿ ಮಾಡ್ಕೊಂಡಿದ್ದಾರೆ ಪಾಪ ಅವ್ರನ್ನ. ವಿಜಯ್ ಬಂದ ಮೇಲೆ ಈ ರೀತಿ ತ್ರಿಷಾ ಟಾರ್ಗೆಟ್ ಆಗ್ತಿರೋದು ಬ್ಯಾಕ್ ಟು ಬ್ಯಾಕ್ ನಡೀತಾನೆ ಇದೆ. ಫೆಬ್ರವರಿಯಲ್ಲಿ ಈಗ ಬಿಜೆಪಿಯವರು ದೊಡ್ಡದಾಗಿ ಅಲ್ಲಿ ಅಶ್ಲೀಲ ಮಾತು ಅಂತ ಹೇಳಿ ಬೈತಾ ಇದ್ದಾರಲ್ಲ ಉದಯನಿಧಿಗೆ. ಬಿಜೆಪಿಯ ನಾಯಕ ಅಧ್ಯಕ್ಷ ಆಗಿದ್ದವರು ತಮಿಳುನಾಡು ಬಿಜೆಪಿ ಅಧ್ಯಕ್ಷ ನೈನಾರ್ ನಾಗೇಂದ್ರನ್ ಪಬ್ಲಿಕ್ ಆಗಿ ನಾಲಿಗೆ ಹರಿಬಿಟ್ಟಿದ್ರು. ವಿಜಯ್ ರಾಜಕೀಯಕ್ಕೆ ಬರೋದನ್ನ ಟೀಕಿಸ್ತಾ ವಿಜಯ್ ಮೊದಲು ತ್ರಿಷಾ ಮನೆಯಿಂದ ಹೊರಗೆ ಬರಲಿ, ಆಮೇಲೆ ಪಾಲಿಟಿಕ್ಸ್ನಲ್ಲಿ ಯಶಸ್ಸು ಕಾಣಲಿ ಅಂತ ಹೇಳಿಕೆ ಕೊಟ್ಟಿದ್ರು. ಈ ಮಾತು ತೀವ್ರ ಆಕ್ರೋಶ ಕಾರಣ ಆಗಿತ್ತು. ತ್ರಿಷಾ ತಮ್ಮ ಲಾಯರ್ ಮೂಲಕ ಲೀಗಲ್ ನೋಟಿಸ್ ಅನ್ನ ಕೂಡ ಕಳಿಸಿದ್ರು. ನನಗೆ ಯಾವುದೇ ಪಾಲಿಟಿಕ್ಸ್ ಇಲ್ಲ, ನನ್ನನ್ನ ನಟಿಯಾಗಿ ಮಾತ್ರ ಗುರುತಿಸಿ ಅಂತ ತಿರುಗೇಟು ಕೊಟ್ಟಿದ್ರು. ಆವಾಗ ಅದೇ ದಿನ ನೈನಾರ್ ನಾಗೇಂದ್ರನ್ ತಪ್ಪಾಯಿತು ನನ್ನ ಪದ ಬಳಕೆ ಅಂತೇಳಿ ಸಾರಿ ಕೇಳಿದ್ರು ಬಹಿರಂಗವಾಗಿ. ಹಾಗೆ ಎಐಎಡಿಎಂಕೆ ಮಾಜಿ ನಾಯಕ ಎವಿ ರಾಜು ಕವತೂರು ರೆಸಾರ್ಟ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡ್ತಾ ಅತ್ಯಂತ ಅಸಭ್ಯ ಆರೋಪಗಳನ್ನ ಮಾಡಿದ. ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋಕೆ ರೆಸಾರ್ಟ್ಗೆ ನಟಿಯರನ್ನ ಕರೆಸಲಾಗಿತ್ತು ಅಂತ ತ್ರಿಷಾ ಹೆಸರನ್ನ ಮತ್ತೆ ಹೇಳ್ಕೊಂಡ್ಬಂದಿದ್ದ. ಇದಕ್ಕೆ ತ್ರಿಷಾ ಅವಾಗಲೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಗಮನ ಸೆಳೆಯೋ ಆಸಕ್ತಿ ಇದ್ರೆ ಇಷ್ಟೊಂದು ಕೀಳಮಟ್ಟಕ್ಕೆ ಇಳಿಯೋ ನೀಚ ಮನುಷ್ಯರು ನೀವು ಬೇರೆ ಏನಾದ್ರು ಹುಡುಕ್ಬೋದಲ್ಲ, ಯಾಕೆ ಗಮನ ಸೆಳೆಯಕ್ಕಿಂತದ್ದೇ ನನ್ನ ಹೆಸರನ್ನ ಯಾಕೆ ಹೇಳ್ಕೊಂಡ್ಬರ್ತೀರಿ ಪದೇ ಪದೇ ಅಂತ ತರಾಟೆ ತಗೊಂಡಿದ್ರು. ಮಾನನಷ್ಟ ಮೊಕದ್ದಮೆ ಹಾಕಿದ್ರು. ಕಡೆಗೆ ಆತನೂ ಕ್ಷಮೆ ಕೇಳಬೇಕಾಯ್ತು. ಏನೋ ಗಲಾಟ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ನಟ ನಿರ್ದೇಶಕ ಆರ್ ಪಾರ್ಥಿಬನ್ ಕೂಡ ಹಿಂಗೆ ಕಾಮೆಂಟ್ ಮಾಡಿದ್ರು. ಪೊನ್ನಿಯಿನ್ ಸೆಲ್ವನ್ ಸಿನಿಮಾದ ಕುಂದವೈ ಪಾತ್ರವನ್ನ ಇಟ್ಕೊಂಡು ಆ ಕುಂದವೈಯನ್ನ ಕೆಲ ದಿನ ಮನೆಯಲ್ಲೇ ಇಡಬೇಕು, ಹೊರಗೆ ಬರೋಕೆ ಬಿಡಬಾರ್ದು ಅಂತ ಪರೋಕ್ಷವಾಗಿ ಕಾಲಿಡಿದ್ರು. ಇದಕ್ಕೂ ತ್ರಿಷಾ ಮತ್ತೆ ಪ್ರತಿಕ್ರಿಯೆ ಕೊಡಬೇಕಾಯ್ತು. ಮೈಕ್ ಸಿಕ್ಕ ತಕ್ಷಣ ಆಡಿದ ಮಾತೆಲ್ಲ ಬುದ್ಧಿವಂತಿಕೆ ಅಲ್ಲ, ಅದು ಅವರ ಮೂರ್ಖತನವನ್ನ ತೋರಿಸುತ್ತೆ ಅಂತ ಕೌಂಟರ್ ಕೊಟ್ರು. ಅಗೇನ್ ಅವರು ಕೂಡ ಸಾರಿ ಕೇಳಿದ್ರು. ಇಲ್ಲಿ ತ್ರಿಷಾ ಪ್ರತಿಕ್ರಿಯೆ ಕೊಟ್ರು, ಹಂಗ್ ಕೊಟ್ರು ಹಿಂಗ್ ಕೊಟ್ರು ಅನ್ನೋಕ್ಕಿಂತ ಒಬ್ಬ ಮಹಿಳೆಗೆ, ಒಬ್ಬ ನಟಿಗೆ ಅವರ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಪಬ್ಲಿಕ್ಲಿ ಇಷ್ಟೊಂದು ಅಶ್ಲೀಲವಾಗಿ ಬೇರೆಯವರು ಮಾತಾಡ್ತಾರೆ, ಮಾನ ಮರ್ಯಾದೆ ಇಲ್ಲದೆ ಎಲ್ಲರೂ ಕೂಡ ಕಾಮೆಂಟ್ ಮಾಡ್ತಾರೆ, ಅವರು ಪ್ರತಿಕ್ರಿಯೆ ಕೊಡಬೇಕಾಗ ಬರುತ್ತೆ ಅಲ್ವಾ? ಇದು ಸಂಸ್ಕೃತಿನೇ ಅಲ್ಲ. ಇದನ್ನಂತೂ ನಾವು ಓಪನ್ ಆಗಿ ಬಹಿರಂಗವಾಗಿ ಖಂಡಿಸ್ತೀವಿ ಸ್ನೇಹಿತರೆ. ಆದ್ರೆ ತಮಿಳುನಾಡಿನಲ್ಲಿ ಇದು ತುಂಬಾ ಕಾಮನ್ ಆಗಿ ನಡೀತಾ ಇದೆ. ಜಯಲಲಿತಾ ಅವರಂತ ಪ್ರಬಲ ನಾಯಕಿಯನ್ನ ಕಂಡ ನಾಡೋದು. ಆದ್ರೆ ಇದೇ ಜಯಲಲಿತಾ ಅವ್ರನ್ನ ಕೂಡ ಬಿಟ್ಟಿರ್ಲಿಲ್ಲ. ಒಂದು ಕಾಲದಲ್ಲಿ ಇವ್ರ ಬಗ್ಗೆನೂ ಕೂಡ ಹೆಚ್ಚು ಕಮ್ಮಿ ಇಂತಹದ್ದೇ ಪಾಲಿಟಿಕ್ಸ್ ನಡೆದಿತ್ತು. ಅದನ್ನ ಅವ್ರು ಮೆಟ್ಟಿ ನಿಂತು ಒಬ್ಬ ಸ್ಟ್ರಾಂಗ್ ಮಹಿಳಾ ಲೀಡರ್ ಆಗಿ, ಬರೀ ತಮಿಳುನಾಡಿನಲ್ಲ ಇಡೀ ಭಾರತದಲ್ಲೇ ಒಬ್ಬ ಸ್ಟ್ರಾಂಗ್ ಮಹಿಳಾ ಲೀಡರ್ ಆಗಿ ಆಮೇಲೆ ಎಮರ್ಜ್ ಆಗಿದ್ರು. ತಮಿಳುನಾಡಿನಲ್ಲಿ ಈಗ ಮತ್ತೆ ಸಿಮಿಲರ್ ಸಿಚುವೇಶನ್ ನಾವಿವತ್ತು ನೋಡ್ತಾ ಇದ್ದೀವಿ. ಎಲ್ಲಿಗೆ ಹೋಗಿದ್ದು ನಿಲ್ಲುತ್ತೆ ಅನ್ನೋದನ್ನ ನಾವು ನೋಡಬೇಕು. ನಿಮ್ಮ ಒಪಿನಿಯನ್ ಏನು? ಒಬ್ಬ ಮಹಿಳೆಯನ್ನ ಈ ತರ ಪದೇ ಪದೇ ಬಹಿರಂಗ ಪೊಲಿಟಿಕಲ್ ಕೆಸರೆಚಾಟಕ್ಕೆ ಮಧ್ಯದಲ್ಲಿ ನಿಲ್ಲಿಸ್ಕೊಳ್ಳೋದು ಸರಿನಾ? ಇದು ನಮ್ಮ ಸಂಸ್ಕೃತಿನ? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗಬಹುದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಇದರಿಂದ ಎರಡು ವಿಚಾರ ಸ್ನೇಹಿತರೆ. ಒಂದು, ಎಕ್ಸ್ಕ್ಲೂಸಿವ್ ಮೆಂಬರ್ ಓನ್ಲಿ ವಿಡಿಯೋಸ್ ನಿಮಗೆ ಸಿಗುತ್ತೆ. ಹಲವಾರು ಸ್ಪೆಷಲ್ ರಿಪೋರ್ಟ್ಗಳು, ಅರ್ಲಿ ಆಕ್ಸೆಸ್ ಕೂಡ ನಿಮಗೆ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ ಮಾಡೋ ನಿಷ್ಪಕ್ಷಪಾತ ಕೆಲಸಕ್ಕೆ ನೀವು ಕೂಡ ಬೆಂಬಲ ಕೂಡ ಆಗಿರುತ್ತೆ. ಮೊದಲಿಗೆ ನೀವು ನಮ್ಮ ಚಾನಲ್ನ ಮೆಂಬರ್ಶಿಪ್ ಟ್ಯಾಬ್ಗೆ ಹೋಗಿ ನಾವು ಮಾಡಿರೋ ಆಲ್ರೆಡಿ ಪಬ್ಲಿಷ್ ಮಾಡಿರೋ 100 ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ಚೆಕ್ ಮಾಡಿ ನೋಡಬಹುದು. ಅವು ಯೂಸ್ಫುಲ್ ಅಂತ ಅನ್ಸಿದ್ರೆ ನೀವು ಅವಾಗ ಜಾಯ್ನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡಬಹುದು ಸ್ನೇಹಿತರೆ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ ಸ್ನೇಹಿತರೆ.